ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ ಮತ್ತೊಮ್ಮೆ. ಇವತ್ತು ಜುಲೋಬಿ, ಒಂದು ಚೌಟ್ರಿಯಲ್ಲಿ ಮಾಡೋಂಥ ಜುಲೋಬಿ, ತುಂಬ ಜನಕ್ಕೆ ಇದು ಇಷ್ಟ ಆಗೋಂಥ ಜುಲೋಬಿ. ನೀವು ಸ್ಟ್ರೀಟಲ್ಲಿ ಸುಮಾರು ಜನ ಹಿಂದಿಯವರು ನಾರ್ತ್ ಅವ್ರು ಬಂದು ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ. ಅದು ಜುಲೋಬಿ ತಿಂದಿರ್ಬೋದು. ನೀವು ತುಂಬ ಇಷ್ಟಪಡೋರು ಇರ್ತಾರೆ. ದಿನ ವಾರಕ್ಕೆ 2-3 ಸಲ ತೊಗೊಂಡೋಗಿ ತಿನ್ನೋ ಅಂಥವ್ರು ನಾನು ನೋಡಿದ್ದೀನಿ. ಅದೇ ಥರ ಜುಲೋಬಿ ನೀವು ನಿಮ್ಮ ಮನೆಯೇ ಮಾಡ್ಕೊಬೋದು, ಈಸಿಯಾಗಿ ಮಾಡ್ಕೊಬೋದು. ಆ ಥರ ರೆಸಿಪಿ ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ. ಇದು ಜುಲೋಬಿ ಮಾಡ್ತಾ ಇರೋದು. ಇದು ನೋಡಿ, ಆಲ್ಮೋಸ್ಟು ಒಂದು 1100 1200 ಪೀಸ್ ಅಷ್ಟು ಈಗ ಜುಲೋಬಿ ಮಾಡ್ತಾ ಇರೋಂಥದ್ದು. ಬನ್ನಿ ನೋಡೋಣ ಇದು ಒಂದು ಜುಲೋಬಿ ಮಾಡ್ತಾರೆ ಅಂತ ಬಿಟ್ಟು. ಇದು ನೀವು ಜಸ್ಟ್ ಒಂದು 10 ನಿಮಿಷದಲ್ಲಿ ನಾನು ರೆಸಿಪಿ ತೋರಿಸ್ತೀನಿ. ಆ ರೆಸಿಪಿ ನೀವು ಸ್ಕಿಪ್ ಮಾಡಿದಿರ ನೋಡಿದ್ರೆ ನೀವು ನಿಮ್ಮ ಮನೇಲೆ ಒಳ್ಳೆ ವಿಧಾನದಲ್ಲಿ ನೀವು ನಿಮ್ಮ ಮನೇಲೆ ಮಾಡ್ಕೊಂಡು ತಿನ್ಬೋದು. ಸ್ನೇಹಿತರೆ ನೋಡಿ, ಈಗ ಜುಲೋಬಿ ಮಾಡ್ತಾ ಇದ್ದಾರೆ. ಜುಲೋಬಿ ಮಾಡೋದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಸಕ್ಕರೆ 9 kg ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾರೆ. ಸಕ್ಕರೆ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಈಗ ಇದನ್ನು ಪಾಕ ಮಾಡ್ಕೊತಾರೆ. ನೀರು ನೋಡಿ, ನೀರು ಆಲ್ಮೋಸ್ಟ್ ಒಂದು 2 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ಅಂದಾಜು ಪ್ರಕಾರ ಒಂದು 2 ಲೀಟ್ರಷ್ಟು ನೀರು ಹಾಕ್ಕೋಬೋದು. ನೋಡಿ, ಇದನ್ನು ನೀರು ಹಾಕ್ಕೊಂಡು ಇದು ಪಾಕ ಬರೋವರೆಗೂ ಈ ಥರ ಕುದಿಸ್ಕೊತಾರೆ. ನೀಟಾಗಿ ಚೆನ್ನಾಗಿ ಕುದಿಸ್ಕೊಂಡು ಪಾಕ ಬಂದಮೇಲೆ ಇದರಲ್ಲಿ ಜುಲೋಬಿ ಹಾಕ್ಕೊಂಡು ನೋಡಿ, ಈಗ ಸಕ್ಕರೆ ಅನ್ನೋದು ಫುಲ್ ಕರಗಿದೆ. ಕರಗಿದ ಮೇಲೆ ಈಗ ಲೈಟಾಗಿ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬ್ಲಾಕ್ ಆಗಿದೆ. ಹಾಂ, ಸ್ವಲ್ಪ ವೈಟ್ ಬಂದರೆ ಶೈನಿಂಗ್ ಆಗಿದೆ. ಓಕೆ, ಶೈನ್ ಬರುತ್ತದು. ಓಕೆ. ನೋಡಿ, ನಿಂಬೆಹಣ್ಣು ಹಾಕ್ಕೊತಾ ಇದ್ದಾರೆ. 2 ನಿಂಬೆಹಣ್ಣು ಹಾಕ್ಕೊತಾ ಇದ್ದಾರೆ ಇದರಲ್ಲಿ. ಇದು ಸಕ್ಕರೆ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಶೈನಿಂಗ್ ಬರಲಿ ಅಂತ ಬಿಟ್ಟು ಒಂದು ನಿಂಬೆಹಣ್ಣು ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಜುಲೋಬಿ ಮಾಡ್ತಾ ಇದ್ದಾರೆ. ಜುಲೋಬಿ ಮಾಡೋದಕ್ಕೆ ಇವರು RK ಇನ್ಸ್ಟೆಂಟ್ ಜಿಲೋಬಿ ಮಿಕ್ಸ್ ಪೌಡರ್, ಇದು ಇನ್ಸ್ಟೆಂಟು ಈಸಿ ಮಿಕ್ಸು, ಈಸಿ ಟು ಮಿಕ್ಸ್. ಇದು ಈ ಥರ ಈ ಪ್ಯಾಕೆಟು, ರೆಡಿಮೇಡ್ ಪ್ಯಾಕೆಟ್ ಬರುತ್ತೆ. ಈ ಪ್ಯಾಕೆಟ್ನ ಇದನ್ನು ಹಾಕ್ಕೊಂಡು, ಈ ಪೌಡ್ರನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ನೋಡಿ, ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡೋ ಅಂಥದ್ದು ಒಂದು ಜುಲೋಬಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ. ನಾವು 30 ವರ್ಷದಿಂದ ಇದ್ದೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ 30 ವರ್ಷ. ಆವತ್ತಿಂದಾನು ಇದನ್ನೆಲ್ಲ ಭಟ್ರು ಬರೆಯೋದನ್ನು RK ಜಿಲೇಬಿ ಮಿಕ್ಸ್, RK ಜಾಮೂನ್ ಮಿಕ್ಸ್ ಅಂತ. RK ಜಿಲೇಬಿನೇ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಇದು ಯೂಸ್ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಕ್ವಾಲಿಟಿ ಇದೆ. ಎಲ್ಲರೂ ಇದನ್ನೇ ಕೇಳ್ತಾರೆ ಸರ್. ಓಕೆ, ಸರಿ. ನೋಡಿ, ಇದನ್ನು ಇವಕ್ಕೆ ಹಾಕಿ ಈಗ ಜುಲೋಬಿ ಮಾಡೋ ಅಂಥದ್ದು. ನೋಡಿ, ಇದು ತುಂಬ ವರ್ಷಗಳಿಂದ ಇದು ಫೇಮಸ್ ಆಗಿರೋವಂಥದ್ದು. ಪ್ರತಿಯೊಂದು ಒಳ್ಳೆ ಮದುವೆಗಳಲ್ಲಿ, ಫಂಕ್ಷನ್ಗಳಲ್ಲಿ, ಗ್ರೂಪ್ ಎಲ್ಲೇ ಯಾರೇ ದೊಡ್ಡ ಫಂಕ್ಷನಲ್ಲಿ ಯೂಸ್ ಮಾಡ್ಬೇಕಂದ್ರೂ ಇದನ್ನೇ ಯೂಸ್ ಮಾಡ್ತಾರೆ. ನೀವು ಮಾಡ್ಕೊಬೇಕು ಅಂತಂದರೆ ಇದು ಯಾವುದೇ ಒಂದು ಸೂಪರ್ ಮಾರ್ಕೆಟಾಗಲಿ ಎಲ್ಲೇ ಒಂದು ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ತೊಗೊಂಬಂದು ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಈಗ ಪಾಕ ಅನ್ನೋದು ಆಗಿದೆ, ಇಳಿಸ್ಕೊಂಡಿದ್ದಾರೆ. ನೋಡಿ, ಇಷ್ಟು ಮಾತ್ರ ಪಾಕ ಬರಬೇಕು. ನೋಡಿ, ಡಾಟ್ ಅನ್ನೋದು ನೋಡಿ ಈ ಥರ ಲೈನ್ ಈ ಥರ ಬರಬೇಕು. ಇಷ್ಟು ಮಾತ್ರ ಬಂದಮೇಲೆ ಇದನ್ನು ಇಳಿಸ್ಕೊಂಡಿರೋಂಥದ್ದು. ನೋಡಿ, ಇದೂ ಒಂದೆಲೆ ಪಾಕ ತಗೊಬೇಕು. ಜುಲೋಬಿಗೆ ಒಂದೆಲೆ ಪಾಕ ಆದರೆ ಸಾಕಾಗುತ್ತೆ. 5ರಿಂದ 10 ನಿಮಿಷ ಒಳಗಡೆ ಆಗೋಗುತ್ತೆ. ನೋಡಿ, ಈಗ ಜುಲೋಬಿ ಸುಡಿಯೋದಕ್ಕೆ ಪರಾಟ ಯೂಸ್ ಮಾಡ್ತಾ ಇದ್ದಾರೆ. ಇದು ಬಾಳಿಯಲ್ಲಿ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ, ನೀಟಾಗಿರೋದಿಲ್ಲ. ಆದರೆ ಆ ಕಾರಣಕ್ಕೆ ಈ ಮದುವೆಗಳಲ್ಲಿ ಎಲ್ಲೇ ಯೂಸ್ ಮಾಡಿದ್ರೆ ಈ ಥರ ಪರಾಟ ಯೂಸ್ ಮಾಡ್ತಾರೆ. ಪರಾಟದಲ್ಲಿ ಹಾಕ್ಕೊಂಡು ಇದು ಫುಲ್ ಅಗ್ಲೂಕೆ ಇರುತ್ತಲ್ಲ, ಅಗ್ಲ ಇರೋ ಕಾರಣಕ್ಕೆ ಇದನ್ನು ಯೂಸ್ ಮಾಡಿ ಇದರಲ್ಲಿ ಮಾಡೋ ಅಂಥದ್ದು. ನೋಡಿ, ಇದರಲ್ಲಿ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನಾವಷ್ಟು ಒಂದು 10 ಲೀಟ್ರಷ್ಟು ಎಣ್ಣೆ ಹಾಕೋದು. 10 ಲೀಟ್ರ್ ಐತಲ್ಲ. ಸ್ನೇಹಿತರೆ ನೋಡಿ, ಈಗ ಜುಲೋಬಿ ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. ಇದು 4 kg ಪೌಡ್ರು. ಇದು 4 kg ಹಾಕ್ಕೊತಾರಂಥದ್ದು. ಇದು 1 kgಗೆ 250ರಿಂದ 270 ಪೀಸ್ ಆಗುತ್ತಂತೆ. 2 kg ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಅದೊಂದು 3, ಅದೊಂದು 4. 3 kg 4 kg. ನೋಡಿ, ಅದರಲ್ಲಿ ನೀರು ಹಾಕ್ತಾ ಇದ್ದಾರೆ. ಅಪ್ಪ
ಬಟ್ಟೆ ಇದು ಅಂಗಡಿಗಳಲ್ಲಿ ಸಿಗುತ್ತಣ್ಣ ಅದು? ಅಳತೆ ಕೊಟ್ಟು ಹೊಲ್ಸ್ಕೋಬೇಕು ಸರ್. ಅಳತೆ ಕೊಟ್ಟೆ ಹೊಲಿಸ್ಬೇಕಾ? ಅದು ರೆಡಿಮೇಡ್ ಸಿಗೋದಿಲ್ಲ. ಹಾಂ ನೋಡಿ, ಅಳತೆ ಕೊಟ್ಟು ಹೊಲಿಸ್ಬೇಕಂತೆ. ಟೈಲರ್ ಶಾಪ್ಗಳಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಇರುತ್ತೆ, ಒಬ್ಬೊಬ್ರಿಗೆ ಇರೋದಿಲ್ಲ. ಇರೋರ ಹತ್ರ ಹೋಗಿ ಅಳತೆ ಕೊಟ್ಕೊಂಡು ಬೇಕಾದರೆ ನೀವು ಹೊಲಿಸ್ಕೋಬೋದಲ್ಲಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ 10 ನಿಮಿಷ ಕಾಲ ಇದನ್ನು ನೆನೆಯಕ್ಕೆ ಬಿಡ್ತಾರೆ. ನೋಡಿ, ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇಷ್ಟು ಮಾತ್ರ ಇರಬೇಕಿದೆ ಸ್ನೇಹಿತರೆ. ನೋಡಿ, ಇದು ಸಕ್ಕರೆ ಪಾಕದಲ್ಲಿ ಜೇನುತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಅರ್ಧ ಲೀಟ್ರು ಜೇನುತುಪ್ಪ, ಡಾಬರ್ ಕಂಪ್ನಿದು ಅರ್ಧ ಲೀಟ್ರು ಜೇನುತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಜಲ್ದಿ ತಗೊಂಡು ಜಲ್ದಿಯಲ್ಲಿ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಉಂಟೆ ಅನ್ನೋದು ಫುಲ್ಲು ನೀಟಾಗಿ ಬಿಟ್ಬಿಡುತ್ತೆ. ಯಾವುದೇ ಒಂದು ಸ್ವಲ್ಪ ಉಂಟೆ ಇಳ್ದಿರ ಇದನ್ನು ಮಾಡ್ಕೊಳೋದಕ್ಕೆ ನೋಡಿ ಈ ಥರ ಮಾಡ್ಕೊತಾರೆ. ಪ್ರತಿಯೊಂದು ಫುಲ್ ಹಸಿಟ್ಟು ಎಷ್ಟಿದೆಯೋ ಅಷ್ಟು ಹಸಿಟ್ಟು ಕೂಡ ಇದೇ ಥರ ಒಂದು ಪೇಸ್ಟ್ ಮಾಡ್ಕೊತಾರೆ. ಪೇಸ್ಟ್ ಮಾಡಿಕೊಂಡು ಮತ್ತು ಜಿಲೇಬಿ ಮಾಡೋ ನೋಡಿ, ಈಗ ಇದು ಮಾಡ್ಕೊಂಡಿದ್ರಲ್ಲ ಫುಲ್ ಪೇಸ್ಟು, ನೋಡಿ ಈ ಥರ ಬಂದಿದೆ. ಅದರಲ್ಲಿ ಈಗ ಕಲರ್ ಹಾಕ್ತಾಯಿದ್ದಾರೆ. ಇದು ಲೆಮನ್ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ, ಯೆಲ್ಲೋ ಕಲರ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದಾರೆ ಫುಲ್ಲು. ಲೆಮನ್ ಯೆಲ್ಲೋ. ಅದರಲ್ಲಿ ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದಾರೆ. ನೋಡಿ, 1.5 ಅಡಿಯಷ್ಟು ಮೈದಾ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರಂಥದ್ದು. ಆ ಥರ ನೀಟಾಗಿ ಗಟ್ಟಿಯಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಹೆಂಗಿದೆ ನೋಡಿ, ಗಂಧ ಥರ ಇದೆ. ನೋಡಿ, ಹದ ಅನ್ನೋದು ಆ ಮಾತ್ರ ಇರಬೇಕು. ನೋಡಿ, ಹದ ಅನ್ನೋದು ಈ ಥರ ಇರಬೇಕು, ಇಷ್ಟು ಮಾತ್ರ. ಓಕೆ. ನೋಡಿ ಸ್ನೇಹಿತರೆ, ಇದರಲ್ಲಿ ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದಾರೆ ಎಣ್ಣೆಯಲ್ಲಿ. ಏನಕ್ಕಂತಂದರೆ ಈಗ ಒಂದೊಂದು ಪರೋಟ ಕೆಳಗಡೆ ಬಿಟ್ಟಿದ ತಕ್ಷಣ, ಜಿಲೇಬಿ ಬಿಟ್ಟಿದ ತಕ್ಷಣ ಅಂಟ್ಕೊಳುತ್ತಂತೆ. ನೋಡಿ, ಅಂಟ್ಕೊಂಡಿರೋದಕ್ಕೋಸ್ಕರ ಇದು ಸ್ವಲ್ಪ ಮೈದಾ ಹಾಕ್ಕೊಂಡು ಇದರಲ್ಲಿ ಕಾಯಿಸ್ಕೊತಾ ಇದ್ದಾರೆ ಎಣ್ಣೆ. ಇಷ್ಟು ಮೈದಾ ಹಾಕ್ಕೊಂಡು ನೋಡಿ, ಇದು ಜಿಲೇಬಿ ಬಟ್ಟೆ. ಇದು ನೋಡಿ, ಈ ಥರ ಒಂದು 2 ಲೇಯರ್ ಬಟ್ಟೆ ಹಾಕ್ಕೊಂಡಿದ್ದಾರೆ. ಒಂದು ಮಂದಕ್ಕಿರೋ ಬಟ್ಟೆಗಳು 2 ಬಟ್ಟೆ, ಒಂದು ಪ್ಯಾಂಟ್ ಬಟ್ಟೆ ಹಾಕ್ಕೊಂಡು ಇದನ್ನು ಹೊಲ್ದಿರೋ ಅಂಥದ್ದು. ಇದು ಹೊಲ್ದು ಮಧ್ಯದಲ್ಲಿ ಶೂದು ಒಂದು ಬಟನ್ ಬರುತ್ತಲ್ಲ, ಶೂ ಬಟನ್ನು, ಆ ಥರ ಶೂ ಬಟನ್ ಹಾಕ್ಬಿಟ್ಟು ಇದನ್ನು ಸೆಂಟ್ರಲ್ಲಿ ಇಟ್ಕೊಂಡು ಇದರಲ್ಲಿ ಇದು ಜಿಲೇಬಿ ಮತ್ತು ಜಾಂಗೀರಿಗೆ ಯೂಸ್ ಮಾಡೋ ಅಂಥದ್ದು ಬಟ್ಟೆ ಇದು. ಟೈಲರ್ಗೆ ಹೇಳಿದ್ರೆ ಹೊಲ್ಕೊಡ್ತಾರೆ. ನೋಡಿ, ಆ ಥರ ಒಂದು ಜಲ್ಡಿ ಇಟ್ಕೊಂಡು ಜಲ್ಡಿಯಲ್ಲಿ ಒಂದೊಂದು ಸೌಟ್ ಹಾಕ್ಕೊಂಡು ಅದನ್ನು ನೀಟಾಗಿ ಗಟ್ಟಿಯಾಗಿ ಇಟ್ಕೊಂಡು ಜಿಲೇಬಿ ಮಾಡೋ ಅಂಥದ್ದು. ನೋಡಿ, ಈ ಥರ ಗಟ್ಟಿಯಾಗಿ ಇಟ್ಕೋಬೇಕು. ಫಸ್ಟ್ ಇದ್ರಲ್ಲಿ ಟ್ರೈ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಬಿಡೋ ಅಂಥದ್ದು. ನೋಡಿ, ಜಸ್ಟ್ ಒಂದು 5 ಸೆಕೆಂಡ್ಗೆ ಒಂದು 5-6 ಜಿಲೇಬಿ ಮಾಡೋಕ್ಕೋಬೇಕು. ಕೈ ತೆಗಿಯೋಣ. ನೋಡಿ, ಇದು ಟ್ರೈನಿಂಗ್ ಇರಬೇಕು. ಟ್ರೈನಿಂಗ್ ಇದ್ರೇ ಇದನ್ನೆಲ್ಲ ಮಾಡೋಕ್ಕಾಗೋದು. ಅಗ್ಲೋಕೆ ಇರೋವಂಥದ್ದು ಒಂದು ಪರಾಟ ಇದು. ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಈ ಥರ ಇದನ್ನು ತಗೊಂಡು ಮಾಡ್ಕೋಬೋದು. ಈ ಥರ ನೀಟಾಗಿ ಕ್ಲೀನಾಗಿ ಬೇಗ ಆಗುತ್ತೆ. ಬಾಣಲಿಯನ್ನು ಮಾಡೋಕ್ಕೆ ಹೋದರೆ ಅದು ಸರಿಯಾಗಿ ಬರೋದಿಲ್ಲ. ಆ ಕಾರಣಕ್ಕೆ ಈ ಥರ ಯೂಸ್ ಮಾಡ್ತಾರೆ. ನೋಡಿ, ಅದು ಬಿಟ್ಟಿದ ತಕ್ಷಣ ಕೆಳಗಡೆ ಹೋಗಿ ಕುತ್ಕೊಳುತ್ತಲ್ಲ, ಕೆಳಗಡೆ ಕುತ್ಕೊಂಡಿದ್ದ ತಕ್ಷಣ ಅದು ಕಚ್ಕೊಂಡ್ಬಿಡುತ್ತಂತೆ. ಮೈದಾ ಹಾಕಿಲ್ಲ ಅಂದರೆ ಕಚ್ಕೊಳುತ್ತೆ. ಆ ಕಾರಣಕ್ಕೆ ಇವರು ಇದು ಮಾಡ್ಕೊತಾರೆ ಈ ಥರ. ನೋಡಿ, ಇದು ಹಾಕಿದ ತಕ್ಷಣ ಮೇಲ್ಗಡೆಗೆ ಎದ್ದು ಬರುತ್ತೆ. ಫುಲ್ಲು ಈ ಥರ ಪರೋಟ ಹಾಕ್ಕೊಂಡಿದ್ದೀನಿ, ಒಂದು ಪರೋಟ ಫುಲ್ಲು. ನೋಡಿ, ಮತ್ತು ಇದನ್ನು ಮಿಕ್ಸ್ ಮಾಡಬೇಕು, ಮತ್ತು ಏನಾದರೂ ಮಾಡಬೇಕಂತಂದರೆ ಒಂದು ಕಂಬಿ ಇಟ್ಕೊಂಡಿದ್ದಾರೆ. ಸಣ್ಣಕ್ಕೆ ಈಗ ಸೈಕಲ್ದು ಒಂದು ಕಂಬಿ ಬರುತ್ತಲ್ಲ, ಫೋಕ್ಸ್ ಕಂಬಿ, ಆ ಥರದಲ್ಲಿ ಇದನ್ನು ತಿರುಗಿಸ್ಕೊಳೋ ಅಂಥದ್ದು. ನೋಡಿ, ಹಾಕಿದ್ದು ಒಂದು 2 ನಿಮಿಷ ಆಗಿದೆ ಅಷ್ಟೇ. 1.5-2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ತೆಗೆದುಬಿಡ್ತಾ ಇದ್ದಾರೆ.
ಇದು ಮೆತ್ತಕ್ಕೆ ಇರಬೇಕಾ? ಇಲ್ಲ ಮೆತ್ತು ಗಟ್ಟಿ ಇರ್ಬೇಕು. ಯಾವುದು ಅದು? ಜಿಲೇಬಿ. ಜಿಲೇಬಿ ಏನದು ಗಟ್ಟಿ ಆಗಿದೆ ಈಗ? ಹಾಂ, ಹಾಂ. ಪಾಕ ಬಿಸಿದ್ರೆ ಸ್ವಲ್ಪ ಮೆತ್ತಗೆ ಆಗ್ತದೆ, ಪಾಕ ಹಾಕಿದ ತಕ್ಷಣ ಅದೇ ಗಟ್ಟಿ ಆಗುತ್ತೆ. ಹಾಂ ಹಾಂ ಹಾಂ. ಎಣ್ಣೆ ಅನ್ನೋದು ಫುಲ್ಲು ಕಾದಿರಬೇಕು, ಫುಲ್ ಚೆನ್ನಾಗಿ ಕಾದಿ. ನಾವು ಇರಬೇಕು. ಹಾಂ, ಕಾವಿದ್ರೇ ಚೆನ್ನಾಗಿದ್ರೇ ಇದು ಹಾಕೋಣಂಥದ್ದು. ಹಾಂ ನೋಡಿ, ಈ ಥರ ನೆನೆಸ್ಕೋಬೇಕು ಪಾಕದಲ್ಲಿ. ಈ ಪಾಕದಲ್ಲಿ ಮತ್ತೆ ಜೇನುತುಪ್ಪ ಹಾಕ್ಕೊಂಡಿದ್ದಾರೆ ಒಳ್ಳೆ ಟೇಸ್ಟ್ ಬರೋದಕ್ಕೆ. ಅರ್ಧ ಲೀಟ್ರ್ ಜೇನುತುಪ್ಪ ಹಾಕ್ಕೊಂಡಿರೋಂಥದ್ದು ಇದರಲ್ಲಿ. ನೋಡಿ ಫುಲ್ ನೆಂದಿದೆ. ನೆಂದಿದಾದ್ಮೇಲೆ ತೆಗೆದುಬಿಡ್ತಾ ಇದ್ದಾರೆ ಅಷ್ಟೇ. ಜಸ್ಟ್ 1 ನಿಮಿಷ ರೆಡಿ ಆಗೋಯ್ತು. ಸುಮಾರು ರೆಸಿಪಿಗಳು ಸುಮಾರು ಗಂಟೆಗಳು ತೊಗೊಳುತ್ತೆ. ಇದು ಜಸ್ಟು ಒಂದು ಅರ್ಧ ಗಂಟೆಯಲ್ಲಿ ಒಂದು ರೆಸಿಪಿ ಮಾಡೋದು. ಆ ಥರ ಫಸ್ಟಲ್ಲಿ ಆ ಥರ ಪ್ರೆಸ್ ಮಾಡಿ ಆಮೇಲೆ ಇದರಲ್ಲಿ ನೋಡಿ ಜಿಲೇಬಿ ಅನ್ನೋದು ರೆಡಿ. ಅಷ್ಟೇ ಮುಗೀತು. ನೆಂದಿದೆ, ನೆಂದಮೇಲೆ ಇದರಲ್ಲಿ ಹಾಕ್ಕೊಂತಾರೆ ಅಂತ ಅಷ್ಟೇ. 1 ನಿಮಿಷ, ಒಂದೂವರೆ ನಿಮಿಷ ಆಗಿದೆ ಅಷ್ಟೇ. ಹಾಕಿ ತೆಗಿತಿದ್ದಾರೆ ಈಗ. ನೋಡಿ ಜಿಲೇಬಿ ಸಕ್ಕತ್ತಾಗಿದೆ. ಆಲ್ರೆಡಿ ನಾನು ಟೇಸ್ಟ್ ಮಾಡಿಬಿಟ್ಟೆ, ತುಂಬ ಸಕ್ಕತ್ತಾಗಿದೆ. ಇವಾಗ ವಾರಗಟ್ಟಲೆ ಮಾಡ್ತಾರಲ್ಲ, ಅದಕ್ಕೆ ಫಾರ್ಮಾಲಿಟಿ ಏನು ಮಾಡೋಕ್ಕೆ? ವಾರಗಟ್ಟಲೆ ಯಾರು ಮಡಗಲ್ಲ ಸರ್. ಇವಾಗ ಮಾಡ್ತಾರೆ 4 ದಿನ 5 ದಿನ ಇರುತ್ತಲ್ಲ, 3 ದಿನ 3 ದಿನ ಅಷ್ಟೇ ಇದಕ್ಕೆ. ನೋಡಿ ಜಿಲೇಬಿ ಅನ್ನೋದು ಬರೀ 3 ದಿನ. ಇರ್ತದೆ. ಹಾಂ, 7% 2 ರಿಂದ 3 ದಿನ ಅಷ್ಟೇ ಇದು. ನೋಡಿ ಅಷ್ಟೇ. ಮತ್ತು ಅದ್ರ ಮೇಲೆ ಇಟ್ಟದಂದರೆ ಹುಳಿ ಬಂದ್ಬಿಡುತ್ತಲ್ಲ, ಹುಳಿ ಸ್ಮೆಲ್ ಬಂದ್ಬಿಡುತ್ತೆ. ಹಾಂ, ಇಲ್ಲ ಹೋಗೋಣ. ನೋಡಿ ಜಸ್ಟ್ ಇದನ್ನು ನೀವು ಮಾಡ್ಕೋಬೇಕಂದ್ರೆ ಜಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋಬೇಕು. 1 ದಿನ 2 ದಿನ ಇವತ್ತು ನಾಳೆ ತಿನ್ಕೊಬೇಕಂದ್ರೆ ಇವತ್ತು ಮಾಡ್ಕೋಬೇಕು. ಜಾಂಗ್ರಿ ಮಾಡ್ತಾರೆ ಸರ್, 15 ದಿನ 1 ವಾರ. ಹಾಂ ಇದಿರಲ್ಲ. ಹಾಂ, ಜಾಂಗೀರ್ ಇರುತ್ತೆ. ಮೈಸೂರು ಪಾಕು, ಹಾಂ, ಸೋನ್ ಪಾಪಡಿ 15-20 ದಿನ 1 ತಿಂಗಳು ಸೋನ್ ಪಾಪಡಿ. ಇದೇ ಮಂಜಾಣ, ಇದೇ ನಿಮ್ಮ ಇವರೇ ನಮ್ದು 4 ಫಂಕ್ಷನ್ ಮಾಡೋರೆ ಮೈಸೂರು ಪಾಕು ಇತ್ತು. ನೋಡಿ ಕೈ ಆಡಿಸೋದು ನೋಡ್ಕೊಳ್ಳಿ. ನೋಡಿ ಜಸ್ಟ್ ಒಂದು 3 ರೌಂಡ್ ಹಾಕ್ಬಿಟ್ಟು ಮುಂದೆ ತೊಗೊಂಡೋಗಿ ಮತ್ತೆ 3 ರೌಂಡು. ಇವರೇ ಒಂದು ಜಿಲೇಬಿಗೆ ಜಸ್ಟ್ 3 ರೌಂಡ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಅದು ನೊರೆ ಅನ್ನೋದು ಇದೆಯಲ್ಲ, ಆ ನೊರೆ ಅನ್ನೋದು ಫುಲ್ಲು ಡೌನ್ ಆಗೋಗ್ಬೇಕು. ನೋಡಿ ಆ ಕಡೆ ನೊರೆ ಬರ್ತಾಯಿದೆ, ಈ ಕಡೆ ನೊರೆ ಕಂಪ್ಲೀಟಾಗಿ ಆಗೋಗಿದೆ. ಅದು ಆಗೋದ್ಮೇಲೆ ಈ ಥರ ಟರ್ನ್ ಮಾಡ್ಕೋಬೇಕು ಅಷ್ಟೇ. ಕಂಪ್ಲೀಟಾಗಿ ಈ ಥರ ಟರ್ನ್ ಮಾಡಿಕೊಂಡು ಎಲ್ಲ ಟರ್ನ್ ಆದಮೇಲೆ ಮತ್ತು ಈ ಕಡೆಯಿಂದ ತೆಗಿತಾ ಇರ್ತಾರೆ. ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ. ನೋಡಿ ಅಷ್ಟೇ ಆಗೋಯ್ತು. ಮತ್ತು ಈ ಕಡೆಯಿಂದ ತೆಗಿತಾ ಇದ್ದಾರೆ. ಜಿಲೇಬಿ ರೆಡಿ. ನೋಡಿ ಜಿಲೇಬಿ ಅನ್ನೋದು ರೆಡಿ ಆಗಿದೆ.
ಇದು ಆಲ್ಮೋಸ್ಟ್ ಒಂದು 1000ರಿಂದ 1200 ಪೀಸಸ್ ಇದೆ. ಒಂದು 4 kg ಹಾಕಿ ಮಾಡಿರೋಂಥದ್ದು. ಸ್ನೇಹಿತರೆ ನೋಡಿ, ಇದು ಜಿಲೇಬಿ ಅನ್ನೋದು ರೆಡಿ ಆಗಿದೆ. ತುಂಬ ನೀಟಾಗಿ ಮಾಡಿದ್ರು ನೋಡಿ. ಈ ಥರ ನೋಡಿ, ಪಾಕ ಅನ್ನೋದು ಒಳಗಡೆ ಎಷ್ಟು ಚೆನ್ನಾಗಿ ನೀಟಾಗಿ ನೆಂದಿದೆ ಅನ್ನೋದು ನೋಡಿ. ಈ ಥರ ನೆನಿಬೇಕು. ತುಂಬ ನೀಟಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ತುಂಬ ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿ, ಜಿಲೇಬಿ ಅನ್ನೋದು ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ವಿಡಿಯೋದಲ್ಲಿ ತುಂಬ ಒಳ್ಳೆ ರೆಸಿಪೀಸು ನೀವು ನಿಮ್ಮ ಮನೇಲೇ ಕೂತ್ಕೊಂಡು ಜಸ್ಟ್ ಒಂದು 10 ನಿಮಿಷದಲ್ಲಿ ಒಂದು ರೆಸಿಪಿ ಅನ್ನೋದು ನೋಡ್ಬೋದು. ಆ ಥರ ರೆಸಿಪೀಸು ನಾನು ತರ್ತಾ ಇರ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಮತ್ತು ವೇಲು ಅನ್ನೋರ್ದು ಒಂದು ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಡ್ತೀನಿ. ಆ ನಂಬರು ನೀವು ಎಲ್ಲಾದರೂ ಏನೇ ರೆಸಿಪೀಸ್ ಮಾಡ್ಕೊಡ್ಬೇಕಂದ್ರೂ ಇವರು ಪೀಸ್ ಲೆಕ್ಕ ಒಂದು ಆರ್ಡರ್ ತೊಗೊಳ್ತಾರೆ. ನೀವು ಮೆಟೀರಿಯಲ್ ತೊಗೊಂಬಂದು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಸಾಕು, ಅವರೇ ಬಂದು ನಿಮ್ಮ ಮನೆ ಹತ್ರ ಬಂದು ನಿಮಗೆ ರೆಸಿಪೀಸು ಪ್ರತಿಯೊಂದು ಮಾಡಿಕೊಡ್ತಾರೆ. ಎಷ್ಟೇ ಇರಲಿ, ಅದು ಒಂದು 1000 ಇರಲಿ, 2000 ಇಲ್ಲ, 10,000 ಇರಲಿ, ಎಷ್ಟೇ ಇದ್ರೂ ಅಷ್ಟೇ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನೀವು ನಿಮಗೆ ಒಳ್ಳೆ ಸಖತ್ತಾಗಿ ಸ್ವೀಟ್ ರೆಸಿಪೀಸನ್ನು ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ಈ ಮುದ್ದೆ ಅನ್ನೋದಾಗಿದೆ. ಈಗ ಮುದ್ದೆಗಳು ಮಾಡಿಕೊಂಡು ಈಗ ನೋಡಿ ಬೆಣ್ಣೆ ಹಾಕ್ಕೊಂಡು ಮುದ್ದೆ ಮಾಡ್ತಾಯಿದ್ದಾರೆ.